ರಾಚನಿಕೋತ್ತರ ಸಿದ್ಧಾಂತ 1981 ವೇಳೆಗೆ ಸ್ತ್ರೀವಾದಿ ಸಾಹಿತ್ಯ ವಿಮರ್ಶೆಯಲ್ಲಿ ದೊಡ್ಡ ಬದಲಾವಣೆಗಳು ಬಂದವು. ಹೆಣ್ಣು ಬರಹಗಳಲ್ಲಿ ಸಿದ್ಧಾಂತ ಮತ್ತು ಭಾಷೆಗಳಲ್ಲಿ ಹಲವು ರಾಚನಿಕ ಬದಲಾವಣೆಗಳು ಬಂದವು. ಇದನ್ನು ರಾಚನಿಕೋತ್ತರ ಸಿದ್ಧಾಂತ ಎನ್ನುವುದಿದೆ. ಅಂದರೆ ನಮ್ಮ ಅಸ್ತಿತ್ವ ಮತ್ತು ನಮ್ಮ ಚರಿತ್ರೆಯನ್ನು ನಿರೂಪಿಸಲು ನೆರವಾಗುವಂತೆ ನಮ್ಮ ಭಾಷೆಯನ್ನು ರೂಪಿಸಿಕೊಳ್ಳುವುದು, ಅಲ್ಲದೆ ನಿರಚನಾ ಶಾಸ್ತ್ರ ಡಿಕನ್ಸ್ಟ್ರಕ್ಷನ್ ಥಿಯರಿ ಮತ್ತು ಮನೋವಿಶ್ಲೇಷಣೆಗಳಂತಹ ತತ್ವಶಾಸ್ತ್ರದ ಚಿಂತನೆಗಳನ್ನು ಬಳಸಿ ನಮ್ಮ ಅಗತ್ಯದ ಒಂದು ಚೌಕಟ್ಟನ್ನು ಕಲ್ಪಿಸುವುದು. ಈ ಮೂಲಕ ಮೊದಲಿನ ಬೌದ್ಧಿಕ ರಚನೆಗಳನ್ನು, ಅಂದರೆ ಪುರುಷರು ಮಹಿಳೆಯರನ್ನು ಮಿತಿಯಲ್ಲಿ ಉಳಿಸಲು ಕಲ್ಪಿಸಿದ ರಚನೆಗಳನ್ನು ಒಡೆದು ನಮ್ಮ ಅಗತ್ಯಕ್ಕೆ ತಕ್ಕಂತೆ ಹೊಸ ರಚನೆಗಳನ್ನು ರೂಪಿಸಿಕೊಳ್ಳುವುದು. ಹಾಗೆಯೇ ಮೊದಲಿನ ಬೌದ್ಧಿಕ ರಚನೆಗಳು ರೂಪಿಸಿಕೊಟ್ಟಿದ್ದ ರೂಢಿ ಅಭ್ಯಾಸಗಳನ್ನು ನಮ್ಮ ಅನುಕೂಲಕ್ಕೆ ತಕ್ಕಂತೆ ಪುನರ್ ರೂಪಿಸಿಕೊಳ್ಳುವುದು. ಹಾಗೆಯೇ ವ್ಯಕ್ತಿ ಗ್ರಹಿಕೆಯನ್ನೇ ಸಾಮಾನ್ಯೀಕರಿಸಿ ಎಲ್ಲರಿಗೂ ಅನ್ವಯಿಸುವಂತೆ ವಸ್ತು ಎಂದು ನೋಡುವ ಬಗೆಯನ್ನು ಮತ್ತು ಚರಿತ್ರೆಯ ಅರ್ಥ ಮತ್ತು ಸತ್ಯಗಳನ್ನು ಇದೇ ಶಾಶ್ವತ ಅರ್ಥ ಮತ್ತು ಸತ್ಯಗಳೆಂದು ನಿಶ್ಚಿತಗೊಳಿಸುವುದನ್ನು ಒಡೆದು ಪುನರ ರಚಿಸುವುದು. ಈ ರಾಚನಿಕ ಬದಲಾವಣೆಗಳ ಉದ್ದೇಶ ನಮ್ಮದೇ ಬೇರೊಂದು ಓದುಗ ಪದ್ಧತಿಯನ್ನು ರೂಪಿಸಬೇಕು ಎಂಬುದಲ್ಲ. ಬದಲಿಗೆ ಬಹುರೂಪತೆಗೆ ಮುಕ್ತಗೊಳ್ಳಬೇಕು ಮತ್ತು ವೈವಿಧ್ಯಮಯ ವಿಮರ್ಶಾ ಪರಿಕರಗಳ ಬಳಕೆಗೆ ಮತ್ತು ವಿಮರ್ಶಾ ವಿಧಾನಗಳಿಗೆ ತೆರೆದುಕೊಳ್ಳಬೇಕು ಎಂಬುದೇ ಆಗಿದೆ. ಇಂತಹ ಮುಕ್ತತೆಗೆ ಬರಹಗಾರರ ವೈಯಕ್ತಿಕ ವಿಶಿಷ್ಟ ಕೊಡುಗೆಯೂ ಅಗತ್ಯವೇ ಇರಬಹುದು. ಆದರೂ ಬಹುಪಾಲಿನ ಈ ಸಾಮರ್ಥ್ಯವು ಸಾಮುದಾಯಿಕ ಪರಂಪರೆಯ ಮೂಲಕವೇ ದತ್ತವಾಗಿರುತ್ತದೆ ಎಂಬುದನ್ನು ಮರೆಯುವಂತಿಲ್ಲ. ರಾಚನಿಕೋತ್ತರ ತತ್ವಶಾಸ್ತ್ರದಿಂದ ಪ್ರಭಾವಿತವಾದ ಈ ಬಗೆಯ ಸ್ತ್ರೀವಾದಿ ಸಿದ್ಧಾಂತಗಳು ಮೊದಲಿಗೆ ಕಾಣಿಸಿದ್ದು ಫ್ರಾನ್ಸ್ನಲ್ಲಿ. ಹಾಗಾಗಿ ಇದನ್ನು ಫ್ರೆಂಚ್ ಫೆಮಿನಿಸಮ್ ಎಂದು ಕರೆಯುವುದಿದೆ. ಕಾಲಾನುಕ್ರಮದಲ್ಲಿ ಈ ಸಿದ್ಧಾಂತಗಳನ್ನು ಆಂಗ್ಲೋ ಅಮೇರಿಕನ್ನರು ಅಳವಡಿಸಿಕೊಂಡರು. ಮಹಿಳಾ ಬರಹಗಾರರು ಅಳವಡಿಸಿಕೊಂಡ ಈ ಹೆಣ್ಣು ಬರಹದ ಮಾದರಿಯು ತಮ್ಮ ಸುತ್ತಲಿನ ಎಲ್ಲವನ್ನೂ ಏನು, ಎತ್ತ, ಏಕೆ, ಹೇಗೆ ಎಂದು ಪ್ರಶ್ನಿಸುವ ಗುಣದ್ದಾಯಿತು. ಇದು ಮಹಿಳಾ ಬರಹಗಳನ್ನು ಪುರುಷ ಬರಹಗಳಿಗಿಂತಲೂ ಭಿನ್ನ ಎಂದು ಸ್ಪಷ್ಟವಾಗಿ ಗುರುತಿಸುವಷ್ಟು ಮಟ್ಟಿಗೆ ಪ್ರಭಾವಕಾರಿ ಎನಿಸಿತು. ಹಾಗೆ ನೋಡಿದರೆ ಈ ಬಗೆಯ ಸೂಚನೆಗಳು ವರ್ಜೀನಿಯಾ ವೂಲ್ಫ್ ಬರಹಗಳಲ್ಲೇ ಕಾಣಿಸಿದ್ದವು. ಈ ಸಂಗತಿಗಳನ್ನು ಹಿಡಿದು ಎಕ್ರಿಚರ್ ಫೆಮಿನೈನ್ ಅಥವಾ ಹೆಣ್ಣು ಬರಹದ ವಿಶೇಷತೆಯನ್ನು ನಿರ್ವಚಿಸಲಾಯಿತು. 1949 ಸಿಮೋನ್ ದ ಬೋವಾಳ ದಿ ಸೆಕೆಂಡ್ ಸೆಕ್ಸ್ ಕೃತಿ ಬಂದಿತು. ಈ ಕೃತಿಯಲ್ಲಿ ಸಿಮೋನ್ ದ ಬೋವಾ ತತ್ವಶಾಸ್ತ್ರದ ಅಸ್ತಿತ್ವವಾದಿ ಪರಿಕಲ್ಪನೆಯನ್ನು ಹೆಣ್ಣಿನ ಅಸ್ತಿತ್ವ, ಅಂದರೆ ಅವಳ ಸಾಮಾಜಿಕ ಸಂದರ್ಭ ಮತ್ತು ಅಲ್ಲಿನ ಅವಳ ಪರಿಸ್ಥಿತಿಗಳನ್ನು ಅರಿಯಲು ಬಳಸಿದಳು. Woman has been defined as man's other, conceived of as an object with no right to her own subjectivity ಎಂದು ಹೇಳಿದಳು. ಅಂದರೆ ಮಹಿಳೆಯನ್ನು ಪುರುಷನ ಅನ್ಯ
ಎಂದು ನಿರ್ವಚಿಸಲಾಯಿತು. ಅವಳನ್ನು ಒಂದು ವಸ್ತು ಎಂದು ಭಾವಿಸಲಾಯಿತು. ವಸ್ತು ಎನಿಸಿದ ಅವಳಿಗೆ ತನ್ನದೇ ಆದ ಕರ್ತೃತ್ವದ ಹಕ್ಕು ಇರುವುದೇ ಇಲ್ಲ ಎಂದೂ ಹೇಳಲಾಯಿತು. ಕೇವಲ ತತ್ವಶಾಸ್ತ್ರವಷ್ಟೇ ಅಲ್ಲ, ಜೀವಶಾಸ್ತ್ರ, ಮನೋವಿಶ್ಲೇಷಣೆ ಹಾಗೂ ಮಾರ್ಕ್ಸ್ವಾದಗಳು ಕೂಡ ಹೆಣ್ಣನ್ನು ಅನ್ಯಳು ಎಂದೇ ನಿರ್ವಚಿಸಿವೆ. ಹೆಣ್ಣು ಎನಿಸಿದವಳು ಈ ನಿರ್ವಚನಗಳನ್ನೇ ಅಂತರ್ಗತವಾಗಿಸಿಕೊಳ್ಳುತ್ತಾ ಕ್ರಮೇಣವಾಗಿ ಹೆಂಗಸಾಗಿ ರೂಪು ತಳೆಯುತ್ತಾಳೆ ಎಂದು ಸಿಮೋನ್ ದ ಬೋವಾ ಸಾಧ್ಯಂತವಾಗಿ ವಿವರಿಸಿದಳು. ಫ್ರೆಂಚ್ ಸ್ತ್ರೀವಾದವು 1960ರ ದಶಕಕ್ಕೂ ಮೊದಲೇ ಕಾಣಿಸಿಕೊಂಡಿತು. ಆದರೆ ಜಾಗತಿಕವಾಗಿ ಹೆಚ್ಚು ಪ್ರಚಲಿತವೇನೂ ಆಗಿರಲಿಲ್ಲ. 80ರ ದಶಕದ ಕೊನೆಯ ವೇಳೆಗೆ ಅವು ಇಂಗ್ಲಿಷ್ ಅನುವಾದಗಳಲ್ಲಿ ಬಂದ ಮೇಲಷ್ಟೇ ಅವು ವ್ಯಾಪಕವಾದ ಪ್ರಚಾರವನ್ನು ಪಡೆದುಕೊಂಡದ್ದು. ಸಿಮೋನ್ ದ ಬೋವಾಳ ನಂತರ ಬಂದ ಫ್ರೆಂಚ್ ಸ್ತ್ರೀವಾದಿಗಳಲ್ಲಿ ಹೆಲೆನ್ ಸಿಕ್ಸು, ಲೂಸ್ ಇರಿಗೆರೆ ಹಾಗೂ ಜೂಲಿಯಾ ಕ್ರಿಸ್ಟಿವಾ ಅವರು ಸ್ತ್ರೀ ಹೆಂಗಸು ಎಂಬ ಸಾಮಾಜಿಕ ರಚನೆಯನ್ನು ನೆಲೆಗೊಳಿಸಲು ಭಾಷೆಯನ್ನೇ ಮಾಧ್ಯಮವಾಗಿ ಬಳಸಲಾಯಿತು ಎಂದು ಹೇಳುವ ಮೂಲಕ ಎಕ್ರಿಚರ್ ಫೆಮಿನೈನ್ ಸಿದ್ಧಾಂತಕ್ಕೆ ಇನ್ನೊಂದು ಹೊಸ ಆಯಾಮವನ್ನು ಸೇರಿಸಿದರು. ಹೆಲೆನ್ ಸಿಕ್ಸಳಂತೂ ಈ ಸಾಮಾಜಿಕ ರಚನೆಯ ಚಿಂತನೆಯು ಇಡಿಯಾಗಿ ಶಿಶ್ನ ಕೇಂದ್ರಿತವೇ ಆಗಿದೆ. ಸಾಹಿತ್ಯ ಚರಿತ್ರೆ ಎಂಬ ಕಲ್ಪನೆಯು ಬಂದದ್ದೇ ಶಿಶ್ನ ಕೇಂದ್ರಿತ ಚಿಂತನೆಗೆ ಒಂದು ಚಾರಿತ್ರಿಕ ಕಾರಣವನ್ನು ನಿರೂಪಿಸುವ ಸಲುವಾಗಿ ಎನ್ನುತ್ತಾಳೆ. ಈ ಮಾತೆ ನಮಗೆ ಒಂದು ಹೊಸ ಒಳಹನ್ನು ಕೊಡುತ್ತದೆ ಎನ್ನುತ್ತಾಳೆ ಸಿಕ್ಸ್. ಭಾಷೆಯ ಮೂಲಕ ಒಂದು ಕೃತಕ ರಚನೆಯನ್ನು ನೆಲೆಗೊಳಿಸಬಹುದು ಎನ್ನುವುದಾದರೆ, ಅದೇ ಭಾಷೆಯನ್ನು ಬಳಸಿ ಆ ರಚನೆಯನ್ನು ಬುಡಮೇಲು ಮಾಡುವುದು ಸಾಧ್ಯವಿದೆ ಎಂದು ಅವಳು ವಾದಿಸುತ್ತಾಳೆ. ಅಂದರೆ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ರಚನೆಗಳನ್ನು ಪರಿವರ್ತಿಸುವ ಒಂದು ಸಾಧನವಾಗಿ ಭಾಷೆಯನ್ನು ಬಳಸಬಹುದು ಎಂದಾಯಿತು. ಮಹಿಳೆಯನ್ನು ಅನ್ಯ ಎಂದು ವ್ಯಾಖ್ಯಾನಿಸಿ ನೆಲೆಗೊಳಿಸುವ ಪಿತೃಪ್ರಧಾನತೆಯ ಭಾಷಾತಂತ್ರವನ್ನು ಹೊಡೆದು ಉರುಳಿಸಲು ನಾವು ಎಕ್ರಿಚರ್ ಫೆಮಿನೈನ್ ಅಥವಾ ಹೆಣ್ಣು ಭಾಷೆಯನ್ನು ಬಳಸಬೇಕಿದೆ. ತನ್ನ ಬರಹದ ಮಟ್ಟಿಗಾದರೂ ಸರಿಯೇ ಅವಳು ತಾನು ಕರ್ತೃ ಎಂಬುದನ್ನು ನೆಲೆಗೊಳಿಸಬಹುದು. ಈ ಮೂಲಕ ಸಂಸ್ಕೃತಿಯಲ್ಲಿ ನೆಲೆಗೊಳಿಸಿರುವ ಸ್ಥಾನವನ್ನು ಪಲ್ಲಟಗೊಳಿಸುವುದು ಮಾತ್ರವೇ ಅಲ್ಲ, ರಾಜಕೀಯವಾಗಿಯೂ ಭಾಷೆಯನ್ನು ಮಹಿಳಾ ಪರವಾಗಿ ಬಳಸಬಹುದಾಗಿದೆ. ಈ ರಚನೆಗಳಲ್ಲಿ ಭಾಷೆಯೇ ಪ್ರಮುಖ ಪಾತ್ರವನ್ನು ವಹಿಸುತ್ತದೆ ಎಂಬ ಕಲ್ಪನೆಯನ್ನು ಸಿಕ್ಸು ಪಡೆದದ್ದು ರಾಚನಿಕೋತ್ತರ ಚಿಂತನೆಗಳ ಪ್ರೇರಣೆಯಿಂದಲೇ. ಜಾಕಸ್ ಡೆರಿಡಾ ನಿರೂಪಿಸಿದ ನಿರಚನ ಸಿದ್ಧಾಂತ ಹಾಗೂ ಜಾಕಸ್ ಲಕಾನ್ ನಿರೂಪಿಸಿದ ಮನೋವಿಶ್ಲೇಷಣಾ ಸಿದ್ಧಾಂತಗಳನ್ನು ಸಿಕ್ಸು ಬಳಸಿದ್ದಳು. ಪಿತೃಪ್ರಧಾನ ಚಿಂತನೆಯ ಲಿಂಗತ್ವ ಎಂಬ ಕಲ್ಪನೆಯು ಎರಡು ಸಮಾನ ಸಂಗತಿಗಳನ್ನು, ಅಂದರೆ ಇಲ್ಲಿ ಗಂಡು ಮತ್ತು ಹೆಣ್ಣು ಎಂಬ ಸಹಜ ಲೈಂಗಿಕತೆಗಳನ್ನು ವಿರೋಧಗಳ ನೆಲೆಯಲ್ಲಿ ಇಟ್ಟು ಅವೆರಡನ್ನೂ ಹೋಲಿಸಿ ಶ್ರೇಷ್ಠತೆಯನ್ನು ನಿರ್ಧರಿಸುತ್ತದೆ. ಅಂದರೆ ತಾನು ಯಾವುದನ್ನು ಶ್ರೇಷ್ಠ ಎಂದು ನಿರೂಪಿಸಲು ನಿರ್ಧರಿಸುತ್ತದೆಯೋ ಆ ಭಾಗವು ಹೊಂದಿರುವ ಗುಣಗಳನ್ನು ಮೊದಲಿಗೆ ಪಟ್ಟಿ ಮಾಡುತ್ತದೆ. ಈ ಪಟ್ಟಿಯ ವಿರುದ್ಧವಾಗಿ ಉಳಿದ ಇನ್ನೊಂದು ಭಾಗವನ್ನು ನಿಲ್ಲಿಸಿ ಹೋಲಿಸುತ್ತದೆ. ಮೊದಲಿನದರಲ್ಲಿ ಇರುವ ಇಂತಿಂಥ ಗುಣಗಳು ಎರಡನೆಯದರಲ್ಲಿ ಇಲ್ಲ, ಹಾಗಾಗಿ ಅದು ಕನಿಷ್ಠ, ಕೀಳು ಎಂದು ವಾದಿಸುವುದು ಇಲ್ಲಿನ ತಂತ್ರ.
ಶಿಷ್ಣ ಇರುವ, ಅದು ಇಲ್ಲದಿರುವ ಎಂಬುದರಿಂದ ಮೊದಲಾಗುವ ಈ ಪಟ್ಟಿಯು ಬೇಕು ಬೇಕೆಂದಂತೆ ಬೆಳೆಯುತ್ತದೆ. ನಿರಚನಾ ಸಿದ್ಧಾಂತವನ್ನು ನಿರೂಪಿಸುವ ಡೆರಿಡಾ ಭಾಷೆಯಲ್ಲಿ ಅರ್ಥಗಳನ್ನು ನಮ್ಮ ಉದ್ದೇಶಕ್ಕೆ ತಕ್ಕಂತೆ ಹೊರಡಿಸಲು ಸಾಧ್ಯ ಎಂದು ಹೇಳುತ್ತಾನೆ. ಉದಾಹರಣೆಗೆ, ಬೆಳಕು ಕತ್ತಲೆ, ಒಳ್ಳೆಯದು ಕೆಟ್ಟದ್ದು, ಆತ್ಮ ದೇಹ, ಬದುಕು ಸಾವು, ಮಾತು ಬರಹ ಎಂಬುವನ್ನು ವಿರೋಧ ಅರ್ಥದವು ಎಂಬಂತೆಯೂ ಶ್ರೇಷ್ಠ ಕನಿಷ್ಠ ಎಂದು ವಿಂಗಡಿಸುವುದು. ಡೆರಿಡಾನ ಈ ಚಿಂತನೆಯನ್ನು ಸೀಕ್ಲು ಲಿಂಗತ್ವದ ಕಲ್ಪನೆಯನ್ನು ನಿರೂಪಿಸಲು ಬಳಸುತ್ತಾಳೆ. ಶಿಷ್ಟ ಇರುವ ಮತ್ತು ಅದರ ಅಭಾವದ ಲೈಂಗಿಕತೆಗಳನ್ನು ಶ್ರೇಷ್ಠ ಕನಿಷ್ಠ ಎಂದು ವಿಂಗಡಿಸಿ ಇಡುವ ಪಿತೃಪ್ರಧಾನತೆಯ ತಂತ್ರವನ್ನು ವಿವರಿಸುತ್ತಾಳೆ. ಮಾತಿನ ಭಾಷೆಗಿಂತಲೂ ಬರಹದ ಭಾಷೆ ಅಪಾಯಕಾರಿ. ಪಿತೃಪ್ರಧಾನತೆಯು ಬೇರು ಬಿಟ್ಟು ನಿಲ್ಲುವಲ್ಲಿ ಬರಹದ ಭಾಷೆಯ ಪಾತ್ರ ದೊಡ್ಡದು. ಹೆಣ್ಣು ಮತ್ತು ಗಂಡು ಎಂಬುವು ವಿರೋಧಿ ಗುಂಪುಗಳು ಎಂಬುದನ್ನು ಭಾಷೆಯು ಸ್ಥಿರೀಕರಿಸುತ್ತದೆ. ಈಗ ಶಿಷ್ಣ ಎಂಬುದು ಪುರುಷ ದೇಹದಲ್ಲಿ ಒಂದು ಅಂಗ ಎಂಬ ನೇರವೂ ಸರಳವೂ ಆದ ಅರ್ಥವನ್ನು ಮೀರಿ ಅಧಿಕಾರ ಅಥವಾ ಶ್ರೇಷ್ಠ ಎಂಬ ಅರ್ಥವನ್ನು ಪಡೆದುಕೊಳ್ಳುತ್ತದೆ. ಅಮೆರಿಕಾದ ಸ್ತ್ರೀವಾದಿ ಲೇಖಕಿಯರಾದ ಚಾರ್ಲೆಟ್ ಪರ್ಕಿನ್ಸ್, ಕೇಟ್ ಮಿಲೆಟ್ ಮೊದಲಾದವರು ಫ್ರಾಯ್ಡನ ಮನೋವಿಶ್ಲೇಷಣಾ ಸಿದ್ಧಾಂತವನ್ನು ತೀವ್ರವಾಗಿ ಟೀಕಿಸಿದರು. ಏಕೆಂದರೆ ಫ್ರಾಯ್ಡ್ ಜೈವಿಕ ದೈಹಿಕ ವ್ಯತ್ಯಾಸಗಳನ್ನೇ ಮುಂದು ಮಾಡಿ ಚಿಂತನೆಯನ್ನು ಬೆಳೆಸಿದ್ದಾನೆ. ಶಿಷ್ಟ ಇರುವ ಇಲ್ಲವೇ ಅದರ ಅಭಾವದ ಸ್ಥಿತಿಯನ್ನು ಅವಲಂಬಿಸಿ ತೀರ್ಮಾನಗಳನ್ನು ಹೇಳಿದ್ದಾನೆ. ಹೆಣ್ಣಿಗೆ ನಿಷ್ಕ್ರಿಯತೆಯನ್ನು, ಗಂಡಿಗೆ ಕ್ರಿಯೆಯ ಕರ್ತೃತ್ವದ ಸ್ಥಿತಿಯನ್ನು ಆರೋಪಿಸಿದ್ದಾನೆ. ಈ ಯಾವುದೇ ಆರೋಪ ಹಾಗೂ ತೀರ್ಮಾನಗಳಿಗೂ ಆತನು ಹೇಳುವ ಮನೋವಿಶ್ಲೇಷಣಾ ಸಿದ್ಧಾಂತವು ಸಮರ್ಥನೆಯನ್ನು ಒದಗಿಸುವುದಿಲ್ಲ, ಕೇವಲ ವಿವರಿಸುತ್ತದೆ ಅಷ್ಟೇ. ಈ ವಿವರಣೆಯು ಏನನ್ನೂ ಸೂಚಿಸುವುದಿಲ್ಲ. ಈ ಬಗೆಯ ವಿವರಣೆಯು ಪಿತೃಪ್ರಧಾನ ಸಂಸ್ಕೃತಿಯು ಕಲ್ಪಿಸಿರುವ ಪುರುಷತ್ವ ಎಂಬ ಮಿತ್ತನ್ನು ಬೆಂಬಲಿಸುತ್ತದೆ ಅಷ್ಟೇ. ಇದೇನೇ ಇದ್ದರೂ ಫ್ರಾಯ್ಡ್ ಸಿದ್ಧಾಂತವು ಸ್ತ್ರೀವಾದಿ ಸಿದ್ಧಾಂತವನ್ನು ವಿವರಿಸಲು ನೆರವಾಗುವ ಒಂದು ಒಳ್ಳೆಯ ಪರಿಕರವಾಗಿ ಒದಗುತ್ತದೆ ಎಂಬುದು ಇದೆ. ಲೈಂಗಿಕತೆಯನ್ನು ಕುರಿತು ಇರುವ ಪಿತೃಪ್ರಧಾನ ರಚನೆಗಳು ಜೀವ ಸಹಜ ಆಂತರಿಕ ಸಂಗತಿಗಳೇ ಅಲ್ಲ. ಅವು ಕೃತಕವಾಗಿ ರಚನೆಗೊಂಡವು ಮತ್ತು ಅನಿಶ್ಚಿತ ರೂಪದವು ಎಂಬುದನ್ನು ಫ್ರಾಯ್ಡ್ ಸಿದ್ಧಾಂತವೇ ಸಾಬೀತುಪಡಿಸುತ್ತದೆ. ಬ್ರಿಟಿಷ್ ಸ್ತ್ರೀವಾದಿ ಮನೋವಿಶ್ಲೇಷಕಿ ಜೂಲಿಯಟ್ ಮಿಶೆಲ್ ಬರೆದ ಸೈಕೋ ಅನಾಲಿಸಿಸ್ ಅಂಡ್ ಫೆಮಿನಿಸಮ್ ಎಂಬ ಕೃತಿ 1974ರಲ್ಲಿ ಪ್ರಕಟವಾಯಿತು. ಈ ಕೃತಿಯಲ್ಲಿ ಆಕೆಯು ಮನೋ ಸಾಮಾಜಿಕ ಪ್ರಕ್ರಿಯೆಗಳು, ಅಂದರೆ ಸಾಮಾಜೀಕರಣದಲ್ಲಿ ಬಳಕೆಗೊಳ್ಳುವ ಪ್ರಕ್ರಿಯೆಗಳನ್ನು ವಿಶ್ಲೇಷಣೆ ಮಾಡುತ್ತಾಳೆ. ಈ ಪ್ರಕ್ರಿಯೆಗಳು ಪುರುಷತ್ವವನ್ನು ಮುಂಚೂಣಿಗೆ ತರಲು ಕೆಲಸ ಮಾಡುತ್ತವೆ ಎಂಬುದನ್ನು ಮನೋವಿಶ್ಲೇಷಣಾ ಸಿದ್ಧಾಂತಗಳ ಮೂಲಕವೇ ಸಾಬೀತು ಮಾಡುತ್ತಾಳೆ. ಜೂಲಿಯಟ್ ಮಿಶೆಲ್ ಮಾಡುವ ಈ ಸ್ತ್ರೀವಾದಿ ವಿಶ್ಲೇಷಣೆಯ ನೆರವನ್ನು ಪಡೆದು ಮಹಿಳೆಯರು ತಮ್ಮ ಈಗಿನ ಪರಿಸ್ಥಿತಿಗೆ ಸವಾಲೆಸೆದು ನಿಲ್ಲಬಹುದು ಮತ್ತು ಪರಿಸ್ಥಿತಿಯನ್ನು ಸಹಜ ಸ್ಥಿತಿಗೆ ಮರಳಿಸಬಹುದು. ಈ ಹಾದಿಯಲ್ಲಿ ನಡೆಯುವ ಮಹಿಳೆಯರಿಗೆ ತಾವು ವಸ್ತುಗಳಲ್ಲ, ನಿಷ್ಕ್ರಿಯರೂ ಅಲ್ಲ, ಕ್ರಿಯಾವಂತ ಕರ್ತೃಗಳು ಎಂಬುದನ್ನು ಗುರುತಿಸಿಕೊಳ್ಳಲು ಸಾಧ್ಯವಾಗುತ್ತದೆ. ಆಗ ಅವರು ಪುರುಷರ ಎದುರು ಅನ್ಯ ಎನಿಸಿ ನಿಲ್ಲುವುದನ್ನು ನಿರಾಕರಿಸುತ್ತಾರೆ. ಈಗ ಅವರು ನಾನು ನಿನ್ನ
ಪರಿಪ್ರೇಕ್ಷ್ಯದಲ್ಲಿ ನಿರ್ವಚನಗೊಳ್ಳುವ ನಾನು ಆಗಿರುವುದಿಲ್ಲ. ಅಂದರೆ ಗಂಡು ಎಂಬ ಯಾವುದೋ ಕರ್ತೃವಿನ ಕಣ್ಣಿಗೆ ಅನ್ಯ ಎಂದು ಕಾಣುವ ನಾನು ಆಗಿರುವುದಿಲ್ಲ. ಬದಲಿಗೆ ಈಗಿನ ನಾನು ಎಂದರೆ ಹೆಣ್ಣಾದ ನಾನು ಎಂಬ ಸ್ವತಂತ್ರ ಅಸ್ತಿತ್ವದವಳು ಎಂದು ಗಟ್ಟಿಯಾಗಿ ನಿರೂಪಿಸುತ್ತಾರೆ. ಇಂತಹ ನಿರೂಪಣೆಗಾಗಿ ನಾವು ಹೆಣ್ಣು ಭಾಷೆಯೊಂದನ್ನು ಸೃಷ್ಟಿಸಿಕೊಳ್ಳಬೇಕಿದೆ. ನಾವು ಬಳಸುವ ಭಾಷೆಯು ಹೆಣ್ಣಿನ ಸ್ಪಂದನೆಯ ಮೂಲದ್ದಾಗಬೇಕು. ಹೆಣ್ಣಿನಿಂದ ಮತ್ತು ಹೆಣ್ಣಿನೆಡೆಗೆ ಚಲಿಸುವ ನಮ್ಮ ಭಾಷೆಯು ಈವರೆಗಿನ ನಮ್ಮ ಮೌನವನ್ನು ಭೇದಿಸಲು ನೆರವಾಗುತ್ತದೆ. ಈವರೆಗೂ ಹೆಣ್ಣಿನ ದನಿಯನ್ನು ಅಡಗಿಸಿ ಇಡಲಾಗಿದೆ. ಈ ದಮನವನ್ನು ನಾವು ಒಪ್ಪಿಕೊಳ್ಳಬಾರದು. ಒಪ್ಪಿದರೆ ಗಂಡು ಭಾಷೆಯ ಬಳಕೆ ಮಾಡುವ ಮೂಲಕವೇ ಮಾನ್ಯತೆ ಪಡೆಯಬೇಕಾದ ಪರಿಸ್ಥಿತಿಯಲ್ಲಿ ಸಿಲುಕಿಕೊಳ್ಳುತ್ತೇವೆ. ವಿಶೇಷವಾಗಿ ನಮ್ಮ ಬರಹಗಳು ಈ ಇಕ್ಕಟ್ಟುಗಳನ್ನು ಎದುರಿಸುತ್ತವೆ. ಈಗ ನಾವು ಈ ಪರಿಸ್ಥಿತಿಗೆ ಸವಾಲೆಸೆದು ನಿಲ್ಲುವುದನ್ನು ಕುರಿತು ಗಂಭೀರವಾಗಿ ಯೋಚಿಸುವ ಅಗತ್ಯವಿದೆ. ದಿನನಿತ್ಯದಲ್ಲಿ ನಾವು ಹೆಣ್ಣುಗಳು ಸೇರಿದಾಗ ನಮ್ಮ ನಡುವೆ ಬಳಕೆಗೊಳ್ಳುವ ಭಾಷೆಯು ವಿಶಿಷ್ಟ ಗುಣದ್ದಾಗಿರುತ್ತದೆ. ಸಂವಹನದ ಯಾವ ಹಂತದಲ್ಲಿಯೂ ನಮಗೆ ತೊಡಕುಗಳು ಕಾಣುವುದಿಲ್ಲ. ಬರಹದ ಸಂದರ್ಭಕ್ಕೂ ನಾವು ನಮ್ಮ ಬಳಕೆಯ ಇದೇ ಭಾಷೆಯನ್ನು ಬಳಸುವುದು ನಮಗೆ ಹೆಚ್ಚು ಸೂಕ್ತವಾಗಿ ಒದಗಬಲ್ಲುದು ಎಂಬುದು ನಿಶ್ಚಿತ. ಈ ವಿಧಾನವನ್ನು ಪ್ರಯೋಗವಾಗಿ ಅಳವಡಿಸಿಕೊಂಡು ರೂಢಿಸಿಕೊಳ್ಳುವುದು ಉಪಯುಕ್ತವಾಗುತ್ತದೆ.